ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಜ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸನ್ನ ತೋರ್ಸತ್ತೇವ್ರಿ. ಹಿಟ್ಟನ್ನು ನೆನೆಸಲಾರ್ದ ರುಬ್ಲಾರ್ದ ದೋಸೆ, ಉಪ್ಪಿಟ್ಟು, ಇಡ್ಲಿ ಯಾವ ರೀತಿ ಮಾಡೋದಂತ ನಾನು ಇವತ್ತು ತೋರ್ಸತ್ತೇನೆ ರೀ. ಬರ್ರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸನ್ನ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ರವೆ ತೊಗೊಂಡೇನ್ರಿ. ಅದಕ್ಕೆ 2 ಚಮಚ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ 1 ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡು ಮಿಕ್ಸಿ ಜಾರ್ಗೆ ಪೂರ್ತಿ ರವೆ ಎಲ್ಲ ಸಣ್ಣ ಆಗೋವರೆಗೂ ಸಾಫ್ಟ್ ಆಗೋವರೆಗೂ ನಾವೇನು ಮಾಡ್ಬೇಕ್ರಿ, ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕ್ರಿ. ಇದನ್ನ ಪೂರ್ತಿ ನಾವು ದೋಸೆ ಬ್ಯಾಟರ್ ಯಾವ ರೀತಿ ಆಗ್ತದಲ್ರಿ ಅದೇ ರೀತಿಯಲ್ಲಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಈ ಥರ ಏನು ಮಾಡ್ಬೇಕ್ರಿ, ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕ್ರಿ. ನೋಡ್ರಿ ಈ ಥರ ಸಾಫ್ಟ್ ಆಗೈತ್ರಿ. ಈಗ ಇದನ್ನ ಒಂದು ಬೌಲ್ಗೆ ತಗೋತೇನ್ರಿ. ನೋಡ್ರಿ ಹಿಟ್ಟನ್ನ ನೆನೆಸಲಾರ್ದ ಏನು ಮಾಡ್ಬೋದ್ರಿ, ನೀವು ಇಷ್ಟು ಈಸಿಯಾಗಿ ರವೆ ದೋಸೆನ ಮಾಡ್ಕೋಬೋದ್ರಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಡುಗೆ ಸೋಡಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಬ್ಯಾಟರ್ ಯಾವ ರೀತಿ ರೆಡಿ ಮಾಡ್ತಾರಲ್ರಿ ಆ ಅಳತೆಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನ ಪ್ಲೇಟನ್ನು ಮುಚ್ಚಿ ನೆನೆಯಾಗಿ ಬಿಡ್ಬೇಕ್ರಿ. ಚೆನ್ನಾಗಿ ಎಲ್ಲ ನೆನೆದ್ರೆ ರವೆ ದೋಸೆ ಗರಿ ಗರಿಯಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾವ್ರಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಇದನ್ನ ನೆನೆಯಾಗಿ ಬಿಡ್ತೇನೆ ರೀ. ನೋಡ್ರಿ ರವೆ ಕೂಡ ಎಲ್ಲ ಇಷ್ಟು ಸಾಫ್ಟಾಗಿ ಬಂದೈತ್ರಿ. ಸೇಮ್ ನೀವು ನೋಡ್ರಿ ದೋಸೆ ಬ್ಯಾಟರ್ ಯಾವ ರೀತಿ ಆಗ್ತೈತ್ರಲ್ಲ ಅಷ್ಟು ಈ ರೀತಿ ಅಳತೆಯಿಂದ ನಾವು ರೆಡಿ ಮಾಡಿ ಇಟ್ಕೊಂಡ್ರಿ. ಇಲ್ಲಿ ಈಗ ದೋಸೆ ತವಾನು ಬಿಸಿ ಆಗತ್ರಿ. ಸ್ವಲ್ಪ ನಾವು ಇಲ್ಲಿ ಈರುಳ್ಳಿಯಿಂದ ಈ ಥರ ಎಣ್ಣೆನ ಚೆನ್ನಾಗಿ ಎಲ್ಲ ಕಡೆ ಹಚ್ಚಿ ಈಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ರಿ ಅದನ್ನ ಏನು ಮಾಡೋದ್ರಿ, ದೋಸೆ ಬ್ಯಾಟರನ್ನು ಚೆನ್ನಾಗಿ ಈ ಥರ ಹಾಕಿ ಬಿಟ್ರಿ. ಗರಿ ಗರಿ ಆದಿ ರವೆ ದೋಸೆ ರೆಡಿ ಆಗ್ತಾವ್ರಿ. ತುಂಬ ಈಸಿಯಾಗಿ ಅಗ್ದಿ ಜಲ್ದಿ ಕೂಡ ಮಾಡ್ಕೋಬೋದ್ರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ಹಿಟ್ಟನ್ನು ನೆನೆಸಲಾರ್ದ ರುಬ್ಲಾರ್ದ ನೀವು ಈ ರೀತಿಯಾಗಿ ಗರಿ ಗರಿ ಆದ ರವೆ ದೋಸೆನ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದವ್ರಿ ದೋಸೆ. ಈ ಥರ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ನಾವು ಸ್ವಲ್ಪ ಏನು ಮಾಡ್ಬೇಕ್ರಿ, ಎರಡೂ ಬದಿಯಲ್ಲಿ ನಾವು ದೋಸೆನ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಈ ಥರ ಮೇಲ್ಗಡೆ ಎಲ್ಲ ಕಡೆನೂ ಸೈಡಲ್ಲಿ ಎಣ್ಣೆ ಬಿಟ್ರಂದ್ರೆ ರೀ ಗರಿ ಗರಿ ಆದ ರವೆ ದೋಸೆ ರೆಡಿ ಆಗ್ತಾವ್ರಿ. ತುಂಬ ಸಿಂಪಲ್ ಆಗಿ ಕೇವಲ ಕಡಿಮೆ ಸಾಮಗ್ರಿಯನ್ನ ಬಳಸಿ ನೀವು ಕೇವಲ 1 ಕಪ್ ಮೊಸರು ಮತ್ತು 1 ಕಪ್ ರವೆ ಇತ್ತಂದ್ರೆ ಸಾಕ್ರಿ. ಈ ರೀತಿಯಾಗಿ ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದ್ರಿ. ನೋಡ್ರಿ ಈಗ ಒಂದು ಸೈಡ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ಈ ಥರ ತಿರ್ಸಿ ಹಾಕ್ಬಿಟ್ರಂದ್ರೆ ರೀ ಗರಿ ಗರಿ ಆದ ರವೆ ದೋಸೆ ರೆಡಿ ಆಗ್ತಾವ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ್ರಿ. ಇಲ್ಲಿ ಇನ್ನೊಂದು ದೋಸೆನೂ ಕೂಡ ಹಾಕಿ ತೋರ್ಸತ್ತೇನ್ರಿ. ಎಷ್ಟು ಸಾಫ್ಟಾಗಿ ನೀವು ದೋಸೆ ಹಿಟ್ಟನ್ನ ಹಾಕಿದ ಕೂಡಲೇ ನೋಡ್ರಿ ಹಾಕಿದ ಕೂಡಲೇ ದೋಸೆ ಎಷ್ಟು ಚೆನ್ನಾಗಿ ಬರತ್ತವ್ರಿ. ಈ ರೀತಿ ನೀವು ಮಾಡಿ ನೋಡ್ರಿ ಒಂದ್ಸಲ ರೀ, ತುಂಬ ಚೆನ್ನಾಗಿ ಬರ್ತಾವ್ರಿ. ಇದಕ್ಕೂ ನಾನು ಮೇಲ್ಗಡೆ ಈ ಥರ ಎಣ್ಣೆನ ಹಾಕೊಂಡು 2 ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ರೀ ಬಿಸಿ ಬಿಸಿಯಾದ ರವೆ ದೋಸೆ ರೆಡಿ ಆಯ್ತ್ರಿ. ಕೇವಲ 2 ಸಾಮಗ್ರಿಯನ್ನ ಬಳಸಿ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನೋಡಿರಿ ಇವಾಗ ರವೆ ದೋಸೆ ರೆಡಿ ಆಯ್ತು ಈಸಿಯಾಗಿ ಈ ಥರ ನೀವು ಮಾಡ್ಕೋಬೋದ್ರಿ. ನೆಕ್ಸ್ಟ್ ನಾನಿಲ್ರಿ ಈಗ ರವೆ ವಡೆನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಅದನ್ನ ನೋಡೋಣ ಬರ್ರಿ. ಮೊದಲಿಗೆ ಒಂದು ಪ್ಯಾನ್ ಒಳಗೆ ಒಂದು 2 ರಿಂದ 3 ಚಮಚ ಆಗೋಷ್ಟು ಎಣ್ಣೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಡ್ತೇನ್ರಿ. ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ. ಎಲ್ಲಾನು ಹಾಕೊಂಡು 1-2 ನಿಮಿಷ ಏನು ಮಾಡ್ಬೇಕ್ರಿ, ಇದನ್ನ ಫ್ರೈ ಮಾಡ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು 2.5 ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ರವೆಗೆ 2.5 ಕಪ್ ಆಗೋಷ್ಟು ನೀರನ್ನ ಹಾಕೊಂಡೇನ್ರಿ. ನಾನಿಲ್ಲಿ ರವೆನ ರೋಸ್ಟೆಡ್ ರವೆ ತಗೊಂಡೇನ್ರಿ, ಹುರಿದಿಟ್ಕೊಂಡಿರೋ ರವೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕುದಿಯಕ್ಕೆ ಬಿಡ್ಬೇಕ್ರಿ. ನೀರ ಚೆನ್ನಾಗಿ ಕುದಿದ ತಕ್ಷಣ ನಾವು ಇಲ್ಲಿ ರವೆನ ಹಾಕ್ಬೇಕಾಗ್ತದ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿನ್ರಿ. ನೀರು ಕುದಿ ಬಂದಿತ್ರಿ. ಈಗ ರವೆನ ಸ್ವಲ್ಪ ಹಾಕೊಂಡು ಗಂಟುಗಳೆಲ್ಲ ಆಗ್ಲಾರ್ದ ಏನ್ ಮಾಡ್ಬೇಕ್ರಿ, ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಉಪ್ಪಿಟ್ಟು ಯಾವ ರೀತಿ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ. ಇದು ಸಾಫ್ಟ್ ಆಗಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಗಂಟುಗಳ ಆಗ್ಲಾರ್ದ ನೀವು ಇದನ್ನ ಏನ್ ಮಾಡ್ಬೇಕ್ರಿ, ಈ ತರ ವಡೆ ಬರ್ಬೇಕ್ರಿ. ಆ ರೀತಿ ಏನ್ ಮಾಡ್ಬೇಕ್ರಿ, ಗಟ್ಟಿಯಾಗಿ ಮಾಡ್ಕೊಂಡು ಒಂದ್ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಟ್ರಂದ್ರ ರೀ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಉಪ್ಪಿಟ್ಟು ತರ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಈ ತರ ಗಟ್ಟಿ ಆಗ್ತೈತ್ರಿ. ಸ್ವಲ್ಪ ತಣ್ಣಗಾಗಕ್ ಬಿಟ್ಟಿತ್ತಂದ್ರ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ತೈತ್ರಿ. ಈ ತರ ಸಾಫ್ಟ್ ಆಗಿ ನೀವು ಗಂಟುಗಳ ಆಗ್ಲಾರ್ದ ನೋಡ್ರಿ ಇಷ್ಟು ಮೆತ್ತಗ ನೋಡ್ರಿ ರೆಡಿ ಮಾಡ್ಕೋದ್ರಿ. ಇದನ್ನ ಸ್ವಲ್ಪ ತಣ್ಣಗಾಗಕ್ ಬಿಡೋಣ್ರಿ. ನಾನೇ ಸ್ವಲ್ಪ ಸಿಂಪಲ್ ಆಗಿ ಒಂದು ಚಟ್ನಿನ ಮಾಡ್ಕೊಂಡ್ರಿ. ಈಗ ಇದಕ್ಕೆ ಒಂದ್ ಸ್ವಲ್ಪ ಶೇಂಗಾ, ಒಂದ್ ಸ್ವಲ್ಪ ಪುಟಾಣಿ,
ಹಾಗೆ ಒಂದು ಹಸಿಮೆಣಸಿನಕಾಯಿ, 2 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ನ ಈ ತರ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ನೀವು ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬಹುದ್ರಿ. ಸಾಸಿವೆ, ಜೀರಿಗೆ, ಎಣ್ಣೆನ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಕಡೆ ನೀವು ಉಪ್ಪಿಟ್ಟೇನು ರೆಡಿ ಮಾಡ್ಕೊಂಡಿದ್ದಲ್ರಿ ರವೆದು, ಅದು ಕೂಡ ತಣ್ಣಗಾಗೈತ್ರಿ. ಸ್ವಲ್ಪ ತಣ್ಣಗಾದ ತಕ್ಷಣ ನಾವು ಕೈಗೆ ಎಣ್ಣೆ ಹಚ್ಕೊಂಡು ಈ ತರ ವಡೆ ಯಾವ ರೀತಿ ಮಾಡ್ತಿರಲ್ರಿ ಆ ತರ ರೌಂಡ್ ಶೇಪ್ ಆಗಿ ಮಾಡಿ ಮಿಡಲ್ ಅಲ್ಲಿ ಈ ತರ ನೀವು ರೌಂಡ್ ಆಗಿ ಮಾಡಿದ್ರಿ ಅಂದ್ರೆ ರೀ ವಡೆ ರೆಡಿ ಆಗೈತ್ರಿ. ಈ ತರ ಇದೇ ರೀತಿ ಎಲ್ಲಾನು ವಡೆನ ನಾವು ರೆಡಿ ಮಾಡಿ ಇಟ್ಕೊಂಡೇನ್ರಿ. ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗೈತ್ರಿ. ಎಣ್ಣೆ ಪೂರ್ತಿ ಈ ತರ ಬಿಸಿ ಆಗಿರ್ಬೇಕ್ರಿ, ಅಂದ್ರೆ ಏನಾಗ್ತಾವ್ರಿ ಚೆನ್ನಾಗಿ ಫ್ರೈ ಆಗ್ತಾವ್ರಿ. ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಕಲರ್ ಚೇಂಜ್ ಆಗುವವರೆಗೂ ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ರವೆ ವಡೆ ರೆಡಿ ಆಗ್ತಾವ್ರಿ. ನೋಡ್ರಿ, ಕೇವಲ 1 ಕಪ್ ರವೆಯಿಂದ ನೀವು ದಿಢೀರಾಗಿ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನಾಕ್ಸ್ ಟೀ ಜೊತೆ ನೀವು ಈ ರೀತಿ ರವೆ ವಡೆನ ಮಾಡ್ಕೋಬಹುದ್ರಿ. ಯಾವುದೇ ಉದ್ದಿನ ಬೇಳೆ ಹಿಟ್ಟು ನೆನೆಸಲಾರ್ದ ರುಬ್ಲಾರ್ದ ನೀವು ದಿಢೀರಾಗಿ ಈ ರೀತಿ ಸಿಂಪಲ್ ಆಗಿ ಕ್ರಿಸ್ಪಿ ಆಗಿ ಏನ್ ಮಾಡ್ಬೋದ್ರಿ, ರವೆ ವಡೆನ ಮಾಡ್ಕೋಬಹುದ್ರಿ. ನೋಡ್ರಿ, ನಾನಿಲ್ಲಿ ಕಲರ್ ಕೂಡ ಚೇಂಜ್ ಆಗಿದಾವ್ರಿ. ಒಂದೊಂದಾಗಿ ಇದೇ ರೀತಿ ಫ್ರೈ ಮಾಡಿ ಇಟ್ಕೊಂಡೇನ್ರಿ. ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ನೀವು ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ಚಟ್ನಿ ಕೂಡ ರೆಡಿ ಆಗೈತ್ರಿ. ನಾನಿಲ್ಲಿ ಒಂದು ಮುರಿದು ತೋರಿಸ್ತಾ ಇದೀನ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ರವೆ ವಡೆ ರೆಡಿ ಆಗೈತ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇನ್ನು ರವೆ ಇಡ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ನೆನೆಸಲಾರ್ದ ಯಾವುದೇ ಉದ್ದಿನ ಬೇಳೆ ಬಳಸಲಾರ್ದ ನಾವು ದಿಢೀರಾಗಿ ರವೆ ಇಡ್ಲಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇವ್ರಿ. ಬೆಳಗಿನ ನಾಷ್ಟಾಕ ಇದನ್ನ ನೀವು ಸುಲಭವಾಗಿ ಮಾಡ್ಕೋಬೋದ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು 2 ಚಮಚ ಆಗುವಷ್ಟು ಎಣ್ಣೆ, ಹಾಗೆ 1 ಚಮಚ ಆಗುವಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕೊಂಡೇನ್ರಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕೊಂಡು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹಾಕೊಂಡು ಚೆನ್ನಾಗಿ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕ್ರಿ. ಈ ಥರ ಫ್ರೈ ಮಾಡಿದ ತಕ್ಷಣ ನಾವಿಲ್ಲಿ ಈಗ ಇದಕ್ಕೆ 1 ಕಪ್ ಆಗುವಷ್ಟು ಸಣ್ಣ ರವೆನ ತೊಗೊಂಡೇನ್ರಿ. ನಾನಿಲ್ರಿ ಉಪ್ಪಿಟ್ಟು ಮಾಡ್ತಾರಲ್ರಿ ಆ ರವೆನ ಬಳಸ್ತಾ ಇದ್ದೀನಿ. ನಾನು ಇಡ್ಲಿ ರವೆ ಅದು ಯೂಸ್ ಮಾಡಿ ಕೂಡ ನೀವು ಮಾಡ್ಕೋಬೋದ್ರಿ. ನಾನಿಲ್ರಿ ಉಪ್ಪಿಟ್ಟು ರವೆನ 1 ಕಪ್ ಆಗುವಷ್ಟು ರವೆನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ 2 ರಿಂದ 3 ನಿಮಿಷ ಕಲರ್ ಚೇಂಜ್ ಆಗುವವರೆಗೂ ಇದನ್ನ ಏನು ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಈಗ ಅದನ್ನ ಫ್ರೈ ಮಾಡ್ಕೊಂಡು ಈಗ ಒಂದು ಬೌಲ್ಗೆ ತಗೋತೇನ್ರಿ. ಇದು ಪೂರ್ತಿ ಏನಾಗಬೇಕ್ರಿ, ಸ್ವಲ್ಪ ತಣ್ಣಗಾಗಬೇಕ್ರಿ. ಆ ಥರ ನೀವು 10 ನಿಮಿಷ ಬಿಟ್ಟು ಆಮೇಲೆ ಏನು ಮಾಡ್ಬೇಕ್ರಿ, ಪೂರ್ತಿ ತಣ್ಣಗಾದ ತಕ್ಷಣ ಇದ ರವೆ ಇದಕ್ಕೆ ಯಾವ ಅಳತೆಯಿಂದ ನೀವು 1 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದಲ್ರಿ ಅದ ಅಳತೆಯಿಂದ 1 ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೋಬೇಕ್ರಿ. ಮೊಸರನ್ನ ಹಾಕೊಂಡು ಚೆನ್ನಾಗಿ ಇದನ್ನೇನು ಮಾಡ್ಬೇಕ್ರಿ, ಮೊಸರು ಎಲ್ಲ ಮಿಕ್ಸ್ ಆಗಬೇಕ್ರಿ. ಹುಳಿ ಮೊಸರು ಇದ್ರೂ ಕೂಡ ನಡಿತೈತ್ರಿ. ಈ ಥರ ಗಟ್ಟಿ ಮೊಸರನ್ನ ಹಾಕೊಂಡು ರವೆ ಎಲ್ಲ ಮಿಕ್ಸ್ ಆಗುವವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಇವಾಗಲೇ ನೀರನ್ನು ಮಿಕ್ಸ್ ಮಾಡಬಾರ್ದ್ರಿ. ಮೊದಲು ಮೊಸರನ್ನ ಚೆನ್ನಾಗಿ ಅದ್ರೊಳಗೆ ರವೆ ಎಲ್ಲ ಕುಡ್ಕೋವರೆಗೂ ನಾವು ಈ ಥರ ಚಮಚದಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ಇಡ್ಲಿ ಬ್ಯಾಟರ್ ಯಾವ ರೀತಿ ಮಾಡ್ತಲ್ರಿ ಆ ಅಳತೆಯಿಂದ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಪೂರ್ತಿ ತೆಳುವಾಗಿ ಮಾಡಬಾರ್ದ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಅರ್ಧ ಚಮಚ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕೊಂಡೇನ್ರಿ. ಇದನ್ನ ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡ್ಬೇಕ್ರಿ, ಈಗ ಇದನ್ನ ನೆನೆಕಿಡೋದ್ರಿ. ಸ್ವಲ್ಪ 10 ನಿಮಿಷ ನೆನೆದ್ರೆ ಸಾಕ್ರಿ. ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತೈತ್ರಿ. ಈ ರೀತಿ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ 10 ನಿಮಿಷ ಇದನ್ನ ನೆನೆಕಿಡೋಣ್ರಿ. ಭಾಳ ಹೊತ್ತೇನಿಲ್ರಿ, 10 ರಿಂದ 15 ನಿಮಿಷ ಇಟ್ಟಿತ್ತಂದ್ರೆ ಚೆನ್ನಾಗಿ ರವೆ ಎಲ್ಲ ಮೆತ್ತಗಾಗ್ತೈತ್ರಿ, ಎಲ್ಲ ನೆನೆದು ಮೊಸರಲ್ಲಿ. ಆಮೇಲೆ ಈಗ ಸ್ವಲ್ಪ ನಮ್ಗೆ ನೋಡ್ಕೊಂಡು ಎಷ್ಟು ಬೇಕಲ್ರಿ ನೀರು, ಅಷ್ಟು ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಇದನ್ನ ಇನ್ನೊಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡ್ಬೇಕ್ರಿ, ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಒಂದೊಂದಾಗಿ ಇಡ್ಲಿನ ಹಾಕೊಂಡ್ರಿ. ಈಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಈ ಥರ ರೀ ಮಿಕ್ಸ್ ಮಾಡ್ಕೋತೇನೆ ರೀ. ನೋಡಿರಿ, ಹಿಟ್ಟು ಕಡ ಏನಾಗೈತ್ರಿ, ರವೆ ಕೂಡ ಚೆನ್ನಾಗಿ ಏನಾಗೈತ್ರಿ, ಎಲ್ಲ ನೆನೆದೈತ್ರಿ, ಎಲ್ಲ ಮಿಕ್ಸ್ ಕೂಡ ಆಗೈತ್ರಿ. ಈಗ ಇದಕ್ಕೆ ನಾವೇನು ಮಾಡೋದ್ರಿ, ಇಡ್ಲಿ ಬ್ಯಾಟರ ರೆಡಿ ಆಗೈತ್ರಿ. ಇನ್ನು ಏನು ಮಾಡೋಣ್ರಿ, ಈಗ ಅದಕ್ಕೆ ಸ್ವಲ್ಪ ನೋಡಿರಿ ಈ ರೀತಿ ಅಳತೆಯಿಂದ ರೆಡಿ ಮಾಡ್ಕೊಡಿ. ಹಾಗೆ ಇಲ್ಲಿ ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡೇನಿ ರೀ. ಅದಕ್ಕೆ ಈಗ ಎಲ್ಲನೂ ಏನು ಮಾಡ್ತೇನೆ ರೀ, ಸ್ವಲ್ಪ ಎಣ್ಣೆನ ಈ ಥರ ರೀ ಹಚ್ಬೇಕ್ರಿ. ಎಲ್ಲ ಕಡೆನೂ ಎಣ್ಣೆ ಹಚ್ಚಿ ನಾನಿಲ್ಲಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡೇನಿ ರೀ ತುಪ್ಪದಲ್ಲಿ. ಅದನ್ನ ಹಾಕಿ ನಾವೇನು ಇಡ್ಲಿ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಅದನ್ನ ಈ ಥರ ರೀ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗ ನಾವೇನು ಮಾಡ್ಬೇಕ್ರಿ, 10 ರಿಂದ
ಒಂದು 15 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕ್ರಿ. ಅಂದರೆ ಏನಾಗ್ತೈತೆ ಇಡ್ಲಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರ್ತಾವ್ರಿ. ನೋಡಿರಿ ಇಡ್ಲಿ ಬ್ಯಾಟರ್ ಕೂಡ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದೈತ್ರಿ. ತುಂಬ ಮೃದುವಾಗಿ ಸಾಫ್ಟಾಗಿ ನೀವು ರವೆ ಇಡ್ಲಿನ ಮಾಡ್ಕೋಬೋದ್ರಿ. ಯಾವುದೋ ಉದ್ದಿನ ಬೇಳೆ ಬಳಸಲಾರ್ದ ನಾವು ಇಷ್ಟು ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ಮಾಡ್ಕೋವಂತಹ ರವೆ ಇಡ್ಲಿ ಇವತ್ತು ಹೇಳ್ಕೊಟ್ಟೇವ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಅದೇ ರೀತಿ ನಾನು ಮತ್ತೊಂದು ಪಾತ್ರೆಯಲ್ಲಿ ಗೋಡಂಬಿನ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರನ್ನ ಈ ಥರ ನಾವು ಹಾಕೊಂಡೇನ್ರಿ. ಇದೇ ಥರ ಹಾಕ್ಕೊಂಡು ನಾನಿಲ್ರಿ ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ಒಂದು 2 ಗ್ಲಾಸ್ ಆಗೋವಷ್ಟು ನೀರನ್ನು ಹಾಕ್ಕೊಂಡು ಕುದಿ ಬರಾಕಿಟ್ಟೇನ್ರಿ. ನೀರು ಕುದಿ ಬಂದ ತಕ್ಷಣ ನಾವು ಏನು ಮಾಡ್ಬೇಕ್ರಿ, ಈಗ ನಾವೇನು ಇಡ್ಲಿ ಪಾತ್ರೆ ಇತ್ತಲ್ರಿ ಒಂದೊಂದಾಗಿ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಂಡಂದ್ರಿ ಇಡ್ಲಿ ತುಂಬ ರುಚಿಯಾಗಿ ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ. ನೋಡ್ರಿ ಈಗ ಒಂದು 15 ನಿಮಿಷ ಆಗೈತ್ರಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದವ್ರಿ ಮತ್ತು ಪೂರ್ತಿ ಮೃದುವಾಗಿ ಬರ್ತಾವ್ರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ರೀ. ಚಮಚಲೆ ತೆಗೆದು ಕೂಡಲೇ ಒಂದು ಸ್ವಲ್ಪನೂ ಪಾತ್ರೆಗೆ ಹತ್ತಲಾರ್ದ ನಾವು ಎಷ್ಟು ಚೆನ್ನಾಗಿ ಎದ್ದು ಬರತ್ತವ್ರಿ ಇಡ್ಲಿ. ಈ ಥರ ನೀವು ಸ್ಪೂನಿಂದ ಸ್ವಲ್ಪ ತನಗಾದ ತಕ್ಷಣ ತೆಗೆದ್ರಂದ್ರೆ ರೀ ತುಂಬ ಮೃದುವಾಗಿ ನೀವು ಇಡ್ಲಿ ಮಾಡ್ಕೋಬೋದ್ರಿ. ಒಂದು ಸ್ವಲ್ಪನೂ ಕೂಡ ಪಾತ್ರೆಗೆ ಹತ್ತಲಾರ್ದ ಎಷ್ಟು ಸಾಫ್ಟಾಗಿ ಬಂದವ್ರಿ ಇಡ್ಲಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇವಾಗ ರವೆ ಇಡ್ಲಿನೂ ಕೂಡ ರೆಡಿ ಐತ್ರಿ. ಇನ್ನು ನೆಕ್ಸ್ಟ್ ನಾವು ಇಲ್ರಿ ಇನ್ಸ್ಟಂಟ್ ಪುಳಿಯೋಗರೆನ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಇನ್ನು MTR ಇನ್ಸ್ಟಂಟ್ ಪುಳಿಯೋಗರೆನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ, ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಂಡೇನ್ರಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಕೇವಲ 5 ನಿಮಿಷದಲ್ಲಿ ನಾವು ಇನ್ಸ್ಟಂಟ್ ಪುಳಿಯೋಗರೆನ ಮಾಡ್ಕೋಬೋದ್ರಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಅವರು ಕೂಡ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ನಾವು ಏನು ಮಾಡ್ಕೋಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ನಾನಿಲ್ರಿ ಎಲ್ಲನೂ ಮಸಾಲೆ ರೆಡಿ ಇರ್ತೈತ್ರಿ ಪುಳಿಯೋಗರೆ ಒಳಗೆ. ಈ ಥರ ನಾನು ರೀ MTR ಪುಳಿಯೋಗರೆ ಮಸಾಲಾನ ತೊಗೊಂಡೇನ್ರಿ. ಒಂದು 3 ಚಮಚ ಆಗುವಷ್ಟು ಹಾಕ್ಕೊಂಡು ನಾನೇನು ಮಾಡತ್ತೇನೆ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನಾವು ಇಲ್ಲಿ ಬೇಕಾದರೆ ಡ್ರೈ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದ್ರಿ. ಇದರಲ್ಲಿ ಎಲ್ಲ ಕೂಡ ಇರ್ತೈತ್ರಿ ಮಸಾಲೆ, ಹುಳಿ, ಹುಣಸೆ ಹಣ್ಣು ಎಲ್ಲ ರೆಡಿ ಇರ್ತೈತ್ರಿ. ಜಸ್ಟ್ ನೀವು ಅದನ್ನ MTR ಮಸಾಲ ಪ್ಯಾಕೆಟ್ ಹಾಕ್ಕೊಂಡು ಈ ಥರ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರಂದ್ರೆ ರೀ ಬಿಸಿ ಬಿಸಿ ನೀವು ಸರ್ವ್ ಮಾಡೋಕೆ ತುಂಬ ಚೆನ್ನಾಗಿರ್ತೈತ್ರಿ. ಅಷ್ಟು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಇದೆ. ಕೇವಲ 5 ನಿಮಿಷದಲ್ಲಿ ನಾವು ಇನ್ಸ್ಟಂಟ್ ಪುಳಿಯೋಗರೆನ ರೆಡಿ ಮಾಡ್ಕೋಬೋದ್ರಿ. ನೋಡ್ರಿ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ರೀ ಬಿಸಿ ಬಿಸಿ ಪುಳಿಯೋಗರೆ ರೆಡಿ ಆಯ್ತು ರೀ. ಈಗ ನೋಡ್ರಿ ಇನ್ನು ನೆಕ್ಸ್ಟ್ ನಾವು ಇಲ್ರಿ ಶಾವಿಗೆ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ರಿ 1.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ಕುದಿ ಬಂದ ತಕ್ಷಣ ನಾನಿಲ್ರಿ 1 ಕಪ್ ಆಗುವಷ್ಟು ಶಾವಿಗೆನ ಹುರಿದಿಟ್ಕೊಂಡಿರೋ ಶಾವಿಗೆನ ಸೇರಿಸ್ತಾ ಇದ್ದೀನಿ ರೀ. ನೀವು ಮೊದಲಿಗೆ ಸ್ವಲ್ಪ ಶಾವಿಗೆನ ಹುರಿದಿಟ್ಕೋಬೇಕ್ರಿ, ಅಥವಾ ನೀವು ಡೈರೆಕ್ಟ್ ಕೂಡ ಹಾಕೋಬೋದ್ರಿ. ಹುರಿದಿಟ್ಕೊಂಡ್ರೆ ಅಂದ್ರೆ ಕುದಿಸ್ಬೇಕಾಗ್ತೈತೆ ರೀ. ನಾನಿಲ್ಲಿ ಮೊದಲಿಗೆ ಇನ್ನು ಶಾವಿಗೆನ ಕುದಿಸಾತೇನೆ ರೀ. ಈ ಥರ ಒಂದು 2 ರಿಂದ 3 ನಿಮಿಷ ಕುದಿಸಿ ಬಿಟ್ಟು ಕೈಯಿಂದ ಮುಟ್ಟಿ ನೋಡ್ಬೇಕ್ರಿ. ಕಟ್ ಆಗಾಕತ್ತಿತ್ತಂದ್ರೆ ಶಾವಿಗೆ ಚೆನ್ನಾಗಿ ಬೆಂದಿದೆ ಅಂತ ತಿಳ್ಕೊಬೇಕ್ರಿ. ಈಗ ಅದರಲ್ಲಿರುವ ನೀರನ್ನು ಎಲ್ಲ ಈ ಥರ ಬಸಿದ್ವಿ. ಮೇಲ್ಗಡೆ ತಣ್ಣೀರನ್ನು 1 ಗ್ಲಾಸ್ ನೀರಷ್ಟು ಆಗುವಟ್ಟು ತಣ್ಣೀರನ್ನು ಹಾಕ್ಕೊಂಡು ಸೈಡ್ಗೆ ತೆಗೆದಿಟ್ಕೊಂಡ್ರಿ. ಅಷ್ಟರಲ್ಲಿ ತಣ್ಣಗಾಗಿ ಬಿಡಿ ಬಿಡಿ ಆಗ್ತೈತೆ ರೀ. ನಾನಿಲ್ಲಿ ಮತ್ತೊಂದು ಕಡಾಯಿಲಿ ಮೊದಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡೇನಿ ರೀ. ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಾಗೆ ಈರುಳ್ಳಿನ ಹಾಕ್ಕೊಂಡೇನಿ ರೀ. ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗುವವರೆಗೂ, ಈರುಳ್ಳಿ ಕೂಡ ಎಲ್ಲ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಜಲ್ದಿ ಏನಾಗ್ತಾವ್ರಿ, ಸಾಫ್ಟ್ ಆಗ್ತಾವ್ರಿ. ಆಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿರೋ ಹಸಿ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ 2 ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ನಾವು ಶಾವಿಗೆನ ಮೊದಲೇ ಈ ಥರ ಬಸಿದು ಇಟ್ಕೊಂಡಿದ್ದರಿಂದ ಉದುರುವಾಗಿ ತುಂಬ ಚೆನ್ನಾಗಿ ಬರ್ತೈತ್ರಿ. ನಾನಿಲ್ಲಿ ಈಗ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನ ಮಿಕ್ಸ್ ಮಾಡ್ಕೋತೀನಿ ರೀ. ಆವಾಗಲೇ ಏನು ಶಾವಿಗೆನ ಬಸಿದು ಇಟ್ಕೊಂಡಿದ್ವಲ್ರಿ ಶಾವಿಗೆ, ಅದನ್ನ ಈ ಥರ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ರೀ ಬಿಸಿ ಬಿಸಿ ಉದುರುವಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ತೈತ್ರಿ. ಈ ರೀತಿ ಒಮ್ಮೆ ನೀವು ಒಂದು ಸಲ ಮಾಡಿ ನೋಡಿರಿ. ಶಾವಿಗೆನ ಕುದಿಸಿ ಬೇಯಿಸ್ಕೊಂಡು ಆಮೇಲೆ ನೀವು ಈ ಥರ ಮಾಡಿದ್ರಂದ್ರೆ ರೀ ತುಂಬ ಚೆನ್ನಾಗಿ ಬರ್ತೈತ್ರಿ. ನಾನಿಲ್ಲಿ ಟೇಸ್ಟ್ ಸಲುವಾಗಿ ಸ್ವಲ್ಪ 1 ಚಮಚ ಆಗೋಷ್ಟು ತುಪ್ಪ ಹಾಗೆ ಸ್ವಲ್ಪ ಗೋಡಂಬಿನ
ಡೋ ಏನು ಮಾಡತ್ತೇನೆ ರೀ, ಫ್ರೈ ಮಾಡ್ಕೊಂಡಿದ್ರ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ರೀ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ತದೆ ರೀ. ನೋಡಿರಿ ಎಷ್ಟು ಬಿಡಿ ಬಿಡಿಯಾಗಿ ಉದುರುವಾಗಿ ತುಂಬ ಚೆನ್ನಾಗಿ ಬಂದಿತ್ತು ರೀ. ಮಕ್ಕಳಿಗೂ ಕೂಡ ನೀವು ಈ ರೀತಿ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿ ಶಾವಿಗೆ ಉಪ್ಪಿಟ್ಟನ್ನು ಜಲ್ದಿ ಮಾಡ್ಕೋಬೋದು ರೀ. ನೀವು ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.